ನಮಸ್ಕಾರ. ಇವತ್ತಿನ ವಿಡಿಯೋ ಚುನಾವಣೆಯ ಪೂರ್ವದಲ್ಲಿ ಮಾರುಕಟ್ಟೆ ಸಂಪೂರ್ಣ ಚೇತರಿಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮಗೆ ಈಗಾಗಲೇ ಕಳೆದ 8-10 ದಿನದಿಂದ ಬಹಳ ಜನ ಪ್ರಶ್ನೆ ಕೇಳಿದ್ದಾರೆ, ಸರ್ ಇದೀಗ ಚುನಾವಣೆ ಬರ್ತಾ ಇದೆ, ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಿಫ್ಟಿ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ? ಅದಕ್ಕೋಸ್ಕರ ನಾವು ನಮ್ಮ ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ವಿ ಮತ್ತು ಅದರ ಸಲುವಾಗಿ ಮೊನ್ನೆ ಒಂದು ವಿಡಿಯೋ ಇಟ್ಟಿದ್ವಿ. ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ನಿಫ್ಟಿ 22,500. ಆದ್ದರಿಂದ ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಪಾಸಿಟಿವ್ ನ್ಯೂಸ್. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ಹೇಳೋದು ಹಿಸ್ಟ್ರಿ ರಿಪೀಟ್ಸ್. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನಾಯ್ತು ಅದು ಮತ್ತೆ ಪುನರಾವರ್ತನೆ ಆಗುತ್ತೆ. ಆದ್ದರಿಂದ ಇದು ಎಲೆಕ್ಷನ್ ಇಯರ್ ಆದ್ದರಿಂದ ನಾವು ಹಿಂದಿನ ಲೆಕ್ಕಗಳನ್ನು ತಗೊಂಡಿದ್ದೇವೆ. ನಿಫ್ಟಿ ಪರ್ಫಾರ್ಮೆನ್ಸ್ ಬಿಫೋರ್ ಅಂಡ್ ಆಫ್ಟರ್ ಎಲೆಕ್ಷನ್. ಮೊದಲನೇ ಎಲೆಕ್ಷನ್ ಇಯರ್ 1999. ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 10.2. ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 21.4%. ಈಗ ಎರಡನೇ ಸನ್ನಿವೇಶ ಎಲೆಕ್ಷನ್ ಇಯರ್ 2004. ನಿಫ್ಟಿ 50 ರಿಟರ್ನ್ ಪ್ರೀವಿಯಸ್ 6 months 12.4, ಆಫ್ಟರ್ 6 months 32% ಮೇಲಕ್ಕೆ ಹೋಗಿದೆ. ಮೂರನೇದು 2009. ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 15.6, ಆಫ್ಟರ್ 6 months 13.1. ಈಗ 2014. ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 18.8, 50 ರಿಟರ್ನ್ಸ್ ಆಫ್ಟರ್ ಕಟ್. ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 18.78%. 2019 ಅಲ್ಲಿ ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 22, ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 1.12 ಮಾತ್ರ. 2024 ಕ್ವಶನ್ ಮಾರ್ಕ್ ಹಾಕಿದ್ದೇನೆ ಮತ್ತು ಆವರೇಜ್ ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 15.8, ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 17.28. ಹಾಗೇನಾದ್ರೂ 2024ರಲ್ಲಿ ಹಿಂದಿನ ದಿನಗಳದು ಪುನಃ ರಿಪೀಟ್ ಆಗುತ್ತೆ ಅಂತಂದ್ರೆ 2024 will be a positive year for Nifty unlike 2023-22. ಅದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ನಿಫ್ಟಿ ಅಂದಾಜು 22,500 22,800 ಲೆವೆಲ್ ಅಲ್ಲಿ ಇರುತ್ತೆ ಎಂಡ್ ಆಫ್ ಮಾರ್ಚ್ 2024. ಮತ್ತೆ ಮೋಸ್ಟ್ ಆಫ್ ದ ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ನಿಫ್ಟಿ 50 ಮೂವ್ ಆದಾಗೆ ಅದೇ ತರನೇ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಈಗ ಷೇರುಗಳು ಎಲೆಕ್ಷನ್ ಇಯರ್ ನಲ್ಲಿ ಯಾವ ತರ ಮುಂದಕ್ಕೆ ಹೋಗುತ್ತೆ ಮತ್ತೆ ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ 6 months ಅರ್ಲಿಯರ್ ಟು ದ ಪೋಲ್ಸ್, ಅದಕ್ಕೆ JM ಫೈನಾನ್ಷಿಯಲ್ ಬ್ರೋಕರೇಜ್ ಕಂಪನಿಯವರು ಒಂದು ಒಳ್ಳೆಯ ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆವರೇಜ್ ರಿಟರ್ನ್ಸ್ ಆಫ್ ಸ್ಪೆಸಿಫಿಕ್ ಸ್ಟಾಕ್ಸ್ 6 months ಬಿಫೋರ್ ಜನರಲ್ ಎಲೆಕ್ಷನ್ ಕನ್ಸಿಡರಿಂಗ್ ದ ಲಾಸ್ಟ್ 5 elections 1999, 2004, 2009, 2014 ಮತ್ತು 2019. ಬ್ಯಾಂಕಿಂಗ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಆಕ್ಸಿಸ್ ಬ್ಯಾಂಕ್ ರಿಟರ್ನ್ಸ್ ಇನ್ ದ ಪ್ರೀವಿಯಸ್ 6 months of elections 50% ಮೇಲಕ್ಕೆ ಹೋಗಿದೆ. ಇಂಡಸ್ಇಂಡ್ ಬ್ಯಾಂಕ್ 47%, ಕೋಟಕ್ ಮಹೀಂದ್ರ ಬ್ಯಾಂಕ್ 51%, HDFC ಬ್ಯಾಂಕ್ 31%, ICICI ಬ್ಯಾಂಕ್ 25%. ಈಗ ಎರಡನೆಯ ಕ್ಷೇತ್ರ ಆಯಿಲ್ ಸೆಕ್ಟರ್ ಸ್ಟಾಕ್ ಪರ್ಫಾರ್ಮೆನ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months of elections 42%, ONGC 41%, IOC 40%, BPCL 37%, HPCL 34%. Cement sector stocks performance during the election year. Grassimo returns in previous 6 months of elections average 58%, ACC 37, Ambuja Cement 30, Ramco 46, India Cement 43%. ಆದ್ದರಿಂದ ಸ್ಟ್ಯಾಟಿಸ್ಟಿಕ್ಸ್ ಅಂಕಿ ಅಂಶಗಳು ಮತ್ತು ಹಿಂದಿನ ದಿನಗಳ ಕಥೆ ಏನು ಹೇಳುತ್ತೆ ಅಂದ್ರೆ ಎಲೆಕ್ಷನ್ ಇಯರ್ ನಲ್ಲಿ ಮಾರುಕಟ್ಟೆಯಲ್ಲಿ ಒಂದು ರ್ಯಾಲಿ ಇರುತ್ತೆ. ನಿಫ್ಟಿ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಬೇಕಾದಷ್ಟು ಮೇಲಕ್ಕೆ ಹೋಗುತ್ತೆ ಬಿಫೋರ್ ಅಂಡ್ ಆಫ್ಟರ್ ಎಲೆಕ್ಷನ್. ಆದರೆ ಒಂದೇ ಒಂದು ಅಪ್ಸೆಟಿಂಗ್ ಫ್ಯಾಕ್ಟರ್, ಒಂದೇ ಒಂದು ಫ್ಯಾಕ್ಟರ್ ನಲ್ಲಿ ನಾವೇನಾದ್ರು ಎಡವಬಹುದು ಅಂತಂದ್ರೆ ಅಕಸ್ಮಾತ್ ಈ ಎಲೆಕ್ಷನ್ ಆಗಿ ಅದಾದ್ಮೇಲೆ ಬಿಜೆಪಿಗೆ ಬಹುಮತ ಬರದೆ ಸರ್ಕಾರ ಚೇಂಜ್ ಆಗಿದೆ. ಹಾಗೇನಾದ್ರೂ ಆದ್ರೆ ಮಾರುಕಟ್ಟೆ 20-40% ಇಳುವಂತ ಚಾನ್ಸಸ್ ಇದೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಆ ತರ ಆಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ
ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಮುಂದಿನ ಅಪ್ಕಮಿಂಗ್ ಜನರಲ್ ಎಲೆಕ್ಷನ್ ಅಲ್ಲಿ ಯಾವ ತರ ರಿಸಲ್ಟ್ ಬರ್ಬೋದು? ನಮ್ಮ ಮುಂದೆ 3 ಆಯ್ಕೆಗಳು. ಬಿಜೆಪಿ ವಿನ್ಸ್ ವಿತ್ ಮೆಜಾರಿಟಿ, ಬಿಜೆಪಿ ವಿನ್ಸ್ ವಿತ್ ಕೋಯಲೇಷನ್ ಸಪೋರ್ಟ್, ಮೂರನೇದು ಬಿಜೆಪಿ ಸೋತೋಗುತ್ತೆ, ಆಪೋಸಿಷನ್ ಅಲಯನ್ಸ್ ಫಾರ್ಮ್ಸ್ ಅ ಗವರ್ನಮೆಂಟ್. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ದಯವಿಟ್ಟು ಕಡ್ಡಾಯವಾಗಿ ಟೈಪ್ ಮಾಡಿ. ಇದು ಲೋಕಸಭೆಗೆ ಪೂರ್ವವಾಗಿ ನಾವು ಮಾಡ್ತಿರುವಂತಹ ಸಮೀಕ್ಷೆ. ಇದನ್ನು ನಾವು ಎಲ್ಲರಿಗೂ ತಿಳಿಯಪಡಿಸೋಣ. ಅದಾದ್ಮೇಲೆ ನೀವು ನಮ್ಮ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಿಸ್ವಾರ್ಥವಾಗಿ ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ಏನು ಅಂತಂದ್ರೆ ಕನ್ನಡಿಗರಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಉತ್ಪತ್ತಿ ಆಗಬೇಕು ಮತ್ತು ಕನ್ನಡಿಗರೆಲ್ಲರೂ ಕೂಡ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ. ಆದ್ದರಿಂದ ತಪ್ಪದೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.